ನೋಡಿ ಇದು ಫಾಲ್ಸು. ವಾವ್ ನೋಡಿ ಮೇಲೆ ಅವರೆಲ್ಲ ನೋಡ್ತಾವ್ರೆ ನಮ್ಮನ್ನ. ನಾವು ಕೆಳಗೆ ಬಂದಿದ್ದೀವಿ. ಇದು ಕೊಚ್ಚಾದ್ರಿ ಘಾಟು. ನೋಡಿ ಗೈಸ್ ಹೆಂಗಿದೆ, ಒಂದು ಚೂರು ಕಾಣಿಸ್ತಿಲ್ಲ. ಅಲ್ಲಿ ಜಾಗನೇ ಬೀಚು. ನಾನು ಕೈ ಅನ್ಕೊಂಡ್ಬಿಟ್ಟಿವಿ ಬ್ರೋ ಅದನ್ನ. ಇದು ಕುಂದಾಪುರ ಮೇನ್ ರೋಡ್ ಬೇಕು. ನೀವು ಪ್ಯೂರ್ ಆಗ ನೋಡಿ. ಎಷ್ಟು ಟ್ರಿಪ್ ಮಾಡಿದ್ದೀನಿ, ಒಂದು ಟ್ರಿಪ್ಪಲ್ಲಿ ನನಗೆ ಕಾರ್ ಕೈ ಕೊಟ್ಟಿರಲಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ವ್ಲಾಗು ನಾನು ತಮಿಳಲ್ಲಿ ನೋಡಿರ್ತೀರ. ಮೊನ್ನೆ ವ್ಲಾಗ್ ನೋಡಿರ್ತೀರ ಗೊತ್ತಾ. ಸಿಕ್ಕಾಪಟ್ಟೆ ಟಯರ್ಡಾಗಿ ಬಂದು ನಾವು ಸ್ಟೇ ಮಾಡಿದ ಜಾಗ ಇದು ನೋಡಿ. ಈ ಟೆಂಟಲ್ಲಿ ನಾವು ಮಲ್ಕೊಂಡಿದ್ದು, ಈ ಟೆಂಟು ಮತ್ತು ಆ ಟೆಂಟಲ್ಲಿ. ಬ್ರೋ ಹೆಂಗಿತ್ತು ಬ್ರೋ ನಿನ್ನೆ ನಿದ್ದೆ ಚೆನ್ನಾಗಿ ಬಂತಾ? ನಿದ್ದೆ ಒಳ್ಳೆ ನಿದ್ದೆ ಬಂತು. ಅಲ್ಲಿ ಮಾಡಿ ಟ್ರೆಕ್ಕಿಂಗ್ ಗೈಸ್ ಇದೇ ಜಾಗದಾಗ ಮಲ್ಕೊಂಡಿದ್ದು ನಾವು. ನೋಡಿ ಇದೇನು ಬೆಡ್ ಗಿಡ್ ಇಲ್ಲ, ನಾರ್ಮಲ್ ಈ ಥರ ಆರಾಮಾಗಿ ಮಲ್ಕೊಂಡು ಮೈಕೈ ನೋವು ಮಾಡಿದೆ. ಸೊ ಇವತ್ತು ಹೋಗ್ತಿರೋ ಜಾಗ ಬ್ರೋ ಎಕ್ಸ್ಪ್ಲೈನ್ ಮಾಡ್ತಾರೆ. ಬ್ರೋ ಎಲ್ಲಿ ಹೋಗ್ತಿರೋದು? 2 ವಾಟರ್ ಫಾಲ್ಸ್, ಒಂದು ಬೀಚ್. 2 ವಾಟರ್ ಫಾಲ್ಸ್, ಒಂದು ಬೀಚ್ ಫುಲ್ಲು. ಸೊ ಗೈಸ್ ಇವತ್ತು ಚೆನ್ನಾಗಿರುತ್ತೆ ವ್ಲಾಗು. ಫ್ರೆಂಡ್ ತಂಗ ನೋಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಗೆ ಸಿಗ್ತೀನಿ ರೀ. ನೋಡಿ ಗೈಸ್ ಎಂಥ ಜಾಗದಾಗ ಮಲ್ಕೊಂಡಿದ್ದೀವಿ ನಾವು. ಎಷ್ಟು ಟಾಪಲ್ಲಿ ನೋಡಿ, ಫುಲ್ಲು ತೋಟದ ಮಧ್ಯ ನಾವು ಟೆಂಟ್ ಹಾಕೊಂಡು ಮಲ್ಕೊಂಡಿದ್ವಿ ನೈಟು. ತುಂಬ ಚೆನ್ನಾಗಿತ್ತು ನೋಡಿ. ನೀರು ಹರಿತಾನೇ ಇರುತ್ತೆ ಇಲ್ಲಿ 24 ಅವರ್ಸು. ರಾತ್ರಿ ಎಲ್ಲ ಮಳೆ ಗೈಸ್, ರಾತ್ರಿ ಎಲ್ಲ ಮಳೆ ಹೊಡೆದಿದೆ. ಬೆಳಗಿನ ಕಾರ್ಯಾಚರಣೆ ಮುಗೀತಾ ಮಗ? ಸೂಪರ್ ಆಗಿ ಆಯ್ತಮ್ಮ ಅಂತೆ. ಬೆಳಗಿನ ಕಾರ್ಯಾಚಾರ ಕಾರ್ಯಕ್ರಮನ ಅದು? ಕಾರ್ಯಾಚಾರನ? ಕಾರ್ಯಕ್ರಮ ನೋಡಿ. ಎಂತ ಜಾಗದಾಗ ಮಲ್ಕೊಂಡಿದ್ದೀವಿ ನೈಟ್ ನಾವು. ಅಲ್ಲ ಬ್ರೋ, ಫುಲ್ ಗ್ರೀನರಿ ಜಾಗದಾಗ ಮಲ್ಕೊಂಡಿದ್ದೀವಿ. ಅಲ್ಲಿ ಹಂಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಒಂದು ವ್ಯೂ ತೋರಿಸ್ರಿ. ಏನ್ ಬ್ರೋ ಬರೀ ನೀವು ವ್ಯೂಗಳು ತೋರಿಸ್ತಾ ಇರ್ತೀರಾ? ನಮ್ಮ ವ್ಲಾಗಲ್ಲಿ ಎಲ್ಲ ನಮ್ಮ ಜನಗಳು ಸೈಕ್ ಆಗ್ಬಿಡ್ತಾರೆ ಇವಾಗ. ಸಚಿನ್ ಬರೀ ವ್ಯೂಗಳು ತೋರಿಸ್ತಾ ಇರ್ತಾರೆ ಅಂತ. ಬನ್ನಿ ಇವಾಗ ಹೋಗೋ ಲೊಕೇಶನ್ ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ. ಕ್ರೇಜಿ. ಎರಡು ಫಾಲ್ಸ್, ಅದ್ರಲ್ಲಿ ಒಂದು ಬ್ರೋ ಇದೊಂಥರ ರೇರ್ ವಾಟರ್ ಫಾಲ್ಸ್. ಓಕೆ. ಬೀಚ್ ಹತ್ರ ವಾಟರ್ ಫಾಲ್ಸ್ ಆಗೋದು ಇದು. ಅದು ಬಿಟ್ಟು ನೆಕ್ಸ್ಟ್ ಬೀಚ್ಗೆ ಹೋಗೋದು ನೀರು. ಓಕೆ. ಹಂಗಾಗಿ ಆ ಥರ ಫಾಲ್ಸ್ ನೀವು ಯಾರು ಆಲ್ಮೋಸ್ಟ್ ತೋರಿಸಿಲ್ಲ. ನಾವೇ ಹೋಗಿಲ್ಲ, ಇವತ್ತೇ ಫಸ್ಟ್ ನಾನೇ ಹೋಗ್ತೇನೆ ಆ ಫಾಲ್ಸ್ಗೆ. ಗೈಸ್ ಬೀಚ್ ಪಕ್ಕನೇ ಫಾಲ್ಸ್ ಅಂತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ನಾನು ಯಾವತ್ತೂ ನೋಡಿಲ್ಲ ಬೀಚ್ ಪಕ್ಕ ಯಾವ ಫಾಲ್ಸು. ನಾನು ಇದ್ರ ಲೈಫಲ್ಲಿ ನೋಡಿಲ್ಲ, ಇವತ್ತೇ ನೋಡ್ತಿರೋದು. ಸೊ ನಿಮ್ಗೂ ತೋರಿಸ್ತೀನಿ ಅದನ್ನ. ಬನ್ನಿ ಹೋಗುವ. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ. ಅಲ್ಲಿ ವಾರೇ ವಾಹ್, ಎಂತ ಸ್ನೋ. ಯಾ ಸ್ನೋ ಇದು ಬ್ರೋ? ಫಾಗ್ ಬ್ರೋ, ಅದು ಸ್ನೋ. ಯಾವನವನು ಗೈಸ್? ಸ್ನೋ ಯಾವುದು, ಫಾಗ್ ಯಾವುದು ಏನೋ ಗೊತ್ತಿಲ್ಲ ಗೈಸ್ ಅವನಿಗೆ. ಸೇಮ್ ಲೈಕ್ ವೈಟ್. ಇವನು ಇಂಗ್ಲೀಷ್ಗೆ ದೊಡ್ಡ ನಮಸ್ಕಾರ. ನನಗೂ ಇಂಗ್ಲೀಷ್ ಬರಲ್ಲ, ನಾನು ನಮಸ್ಕಾರ. ಬನ್ನಿ ಗೈಸ್ ಹೋಗುವ. ಸ್ನೋ ನೋಡಿ ಗೈಸ್, ಸ್ನೋ ಏಯ್ ಸ್ನೋ ಕಾಣಲ್ಲ. ಸ್ನೋ ನೋಡಿ ಗೈಸ್, ಸ್ನೋ. ಇಲ್ಲಿ ನಮ್ಮ ರೇನ್ ಕೋಟ್ಗಳೆಲ್ಲ ಹೆಂಗಾವೆ ಎಲ್ಲ ಒಣಗಾಕಿದ್ದೀವಿ. ನೆಂದೋಗಿತ್ತು ಅಂತ. ಆ್ಯಕ್ಚುಲಿ ಇದನ್ನ ಹಾಕ್ಕೊಂಡ್ರು ನಂಗೆ ಯೂಸ್ ಆಗಿಲ್ಲ ಗೈಸ್. ಅದನ್ನ ಹಾಕ್ಕೊಂಡ್ರು ಬಟ್ಟೆ ಎಲ್ಲ ಹೊರಗಡೆ ನೆಂದೋಗ್ಬಿಟ್ಟಿತ್ತು. ಹಾಂ ಅಲ್ಲ ಬ್ರೋ, ಫುಲ್ ನೆಂದೋಗ್ಬಿಟ್ಟಿತ್ತು ಅದು ಹಾಕ್ಕೊಂಡು. ಹೆಸ್ರಿಗೋಸ್ಕರ ರೇನ್ ಕೋಟ್ ತೊಗೊಂಡೋಗಿದ್ದು ಅಷ್ಟೇ. ಅದನ್ನು ವೇಸ್ಟು. ನನ್ನ ಗಾಡಿ ನೋಡಿ ಹೆಂಗಾಗೈತೆ ಯಪ್ಪ. ಫುಲ್ಲು ಡರ್ಟ್ ಕಾರ್ ಆಗಿದೆ. ನಂಗೆ ಗಂಟ್ಲೋಗ್ಬಿಟ್ಟೈತೆ. ಫುಲ್ಲು ಡರ್ಟ್ ಕಾರ್ ಆಗ್ಬಿಟ್ಟಿದೆ ನೋಡಿ ನನ್ನ ಕಾರು. ಇವಾಗ ಟಿಫನ್ ಮಾಡೋಕೆ ಬಂದಿದ್ದೀವಿ. ಟಿಫನ್ ಮಾಡ್ತಾಯಿದ್ವಿ ಬಾಯ್ಸ್ ಎಲ್ಲ. ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತೀವಿ. ನೋಡಿ ಇಲ್ಲಿ ಬನ್ಸು, ಉಡುಪಿ ಬನ್ಸು ಹೆಂಗಿದೆ ಇನ್ನು ಮತ್ತೆ ಬನ್ಸು ತಿನ್ಬಿಟ್ಟು ನಿಮ್ಮ ಸಿಕ್ಕೇ ಇದೆ ಗೈಸ್. ನನ್ನ ಕಾರ್ ನೋಡಿ ಗೈಸ್, ಇಂಜಿನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಗಡ ಅಂತ ಇಂಜಿನ್ನು. ನಾನು ಇದುವರೆಗೂ ಎಷ್ಟು ಟ್ರಿಪ್ ಮಾಡಿದ್ದೀನಿ, ಒಂದು ಟ್ರಿಪ್ಪಲ್ಲೂ ನನಗೆ ಕಾರ್ ಕೈ ಕೊಟ್ಟಿರಲಿಲ್ಲ. ಇವತ್ತು ಯಾಕೋ ಅಲ್ಲಿ ಸಿಗ್ನಲ್ ಬಂದಿದೆ, ಮಳೆ ಸಿಕ್ಕಾಪಟ್ಟೆ ಬರ್ತಿದೆ. ಫಸ್ಟ್ ಹೋಗ್ಬಿಟ್ಟು ಕಾರ್ ರೆಡಿ ಮಾಡಿಸ್ಬೇಕು. ಅವನು ಎಲ್ಲರ ಸೆಂಟ್ರ್ ನಿಂತ ಹೋಗ್ಬಿಟ್ರೆ ಸೀನಾ ಹೋಗ್ಬಿಡುತ್ತೆ. ಬನ್ನಿ ಫಸ್ಟ್ ಹೋಗಿ ಕಾರ್ ರಿಪೇರಿ ಮಾಡ್ಸೋಣ. ಈಗ ಇಲ್ಲಿ ಗ್ಯಾರೇಜ್ ಹತ್ರ ಬಂದಿದ್ದೀವಿ, ಟಿವಿಎಸ್ ಗ್ಯಾರೇಜ್ ಹತ್ರ. ಸ್ವಲ್ಪ ಗಾಡಿ ರಿಪೇರಿ ಮಾಡ್ಕೊಂಡು ಹೋಗೋಣ ಅಂತ. ಯಾಕೋ ಹೆವಿ ಪ್ರಾಬ್ಲಮ್ ಆಗ್ತಿದೆ ಈ ಗಾಡಿ. ಮುಂದೆನೇ ಮೂವ್ ಆಗ್ತಿದೆ, ಸ್ಟ್ರಕ್ ಆಗ್ತಿದೆ. ಇಲ್ಲೇ ಮೇನ್ ರೋಡಲ್ಲಿ ಜಾಗ ಇತ್ತು, ಇಲ್ಲೇ ಹಾಕಿ ಮುಂದೆಗಡೆ. ಸೊ ಇಲ್ಲೇ ಮೇನ್ ರೋಡಲ್ಲಿ ಒಂದು ಗ್ಯಾರೇಜ್ ಇತ್ತು, ಅದಕ್ಕೆ ಇಲ್ಲೇ ಬಂದು ನಿಲ್ಸಿದ್ವಿ. ಇದು ಕುಂದಾಪುರ ಮೇನ್ ರೋಡ್ ಇದು. ಕುಂದಾಪುರ ಬಂದು ನೋಡಿ ಹೆಂಗಿದೆ. ಫುಲ್ಲು ಮಳೆ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಗಾಳಿ ಮಳೆ ಸಿಕ್ಕಾಪಟ್ಟೆ ಇದೆ. ವೆದರ್ ನೋಡ್ಬೋದು ಹೆಂಗಿದೆ ಅಂತ ಮಂಗಳೂರು. ಕ್ರೇಜ್ ಆಗಿದೆಯಾ ಸೌಂಡ್ ಹೆಂಗೆ ಬರ್ತಿದೆ ಅಂತ. ಚೆಕ್ ಮಾಡ್ತಾವ್ರ ಅಣ್ಣ ಅವರು.
ನೋಡಿ ಗೈಸ್ ಲಗೇಜ್ಗಳು ನಮ್ದು ಹೆಂಗಿದೆ ಫುಲ್ ತುಂಬೋಗ್ಬಿಟ್ಟಿದೆ. ಗೋಡನ್ ಆಗೋಗ್ಬಿಟ್ಟೈತೆ. ಏನೋ ಚೆಕ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಏನಾಗಿದೆ ಅಂತ. ಅದು ಮೋಸ್ಟ್ಲಿ ಸೆನ್ಸರ್ ಪ್ರಾಬ್ಲಮ್ ಅಂತ ಗೈಸ್. ಸೆನ್ಸರ್ ಏನೋ ಇದಾಗಿದೆ, ಅದಕ್ಕೆ ಅವರು ಬ್ಯಾಟ್ರಿಗೆ ಡಿಸ್ಟಿಲ್ ವಾಟರ್ ಹಾಕ್ತಿದ್ದಾರೆ. ಹಾಂ ಅಬ್ಬಾ, ಎಲ್ಲ ಟ್ರಿಪ್ ಹೋಗ್ಬೇಕಾದ್ರೆ ಹಿಂಗೆ ಆಗ್ಬಿಟ್ರೆ ಕಾರು ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ ಗೈಸ್. ಡಿಸ್ಟಿಲ್ ವಾಟರ್ ಹಾಕ್ತಿದ್ದಾರೆ. ಏನು ಪ್ರಾಬ್ಲಮ್ ಅಂತ ಇನ್ನೂ ಗೊತ್ತಿಲ್ಲ. ಫಸ್ಟ್ ಅದನ್ನ ಹಾಕ್ಬಿಟ್ಟು ಚೆಕ್ ಮಾಡಿ ಆಮೇಲೆ ನಮ್ಗೆ ಹೇಳ್ತಾರೆ ಏನಂತ ಪ್ರಾಬ್ಲಮ್ ಆಗಿದೆ ಅಂತ. ಅದೇ ಇದು ವ್ಯೂ ನೋಡಿದೆ ಚೆನ್ನಾಗಿದೆ ಮಂಗಳೂರ್ದು, ಕುಂದಾಪುರ ಮೇನ್ ರೋಡು. ವ್ಯೂ ಸೂಪರಾಗೈತಲ್ಲ. ಇವಾಗ ಎಲ್ಲ ಚೆನ್ನಾಗಿದೆ ಅಂತೆ, ಆದ್ರೂ ಅದು ಹಂಗೆ ಸೌಂಡ್ ಬರ್ತಿದೆ. ಮತ್ತು ಅದು ಗಾಡಿ ಜರ್ಕ್ ಹೊಡಿತಿದೆ. ಅವ್ರು ಏನಂತಿದೆ ಅಂತ ಶೋರೂಮ್ ತೊಗೊಂಡೋಗ್ಬೇಕು, ಅದು ಸ್ಕ್ಯಾನ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳಬೇಕು. ಇಲ್ಲಿ ನಾವು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈ ಕುಂದಾಪುರಲ್ಲಿ ನಾನು ಉಂಡೆ ಶೋರೂಮ್ ಎಲ್ಲಿಗೆ ಹುಡ್ಕೊಂಡು ಹೋಗಲಿ? ಬೆಂಗಳೂರು ಬೇರೆ ಹೋಗ್ಬೇಕು ನಾವು ಗಾಡಿ ತೊಗೊಂಡು. ಏನೋ ಗೊತ್ತಿಲ್ಲ, ನೋಡೋಣ ಮುಂದೆ ಅಕಸ್ಮಾತ್ ಏನೋ ಶೋರೂಮ್ ಅಂಗಡಿ ಸಿಕ್ಕಿದ್ರೆ ರೆಡಿ ಮಾಡಿಸ್ತೀವಿ. ಸದ್ಯಕ್ಕೆ ಇವಾಗ ಗಾಡಿ ಮೂವ್ ಆಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಸ್ಟಕ್ ಆಗ್ತಿದೆ, ಗಾಡಿ ಪಿಕಪ್ ಸಿಗ್ತಿದೆ ನಮಗೆ, ಅದೇ ಪ್ರಾಬ್ಲಮ್ ಆಗ್ತಿರೋದು. ನೋಡೋಣ ಬನ್ನಿ ಏನಾಗುತ್ತೆ ಆಗಲಿ. ದೇವ್ರ ಬರ ಹಾಕ್ಬಿಡೋಣ. ನನಗೆ ಅಂತಲೇ ಗೊತ್ತಿಲ್ಲ ಗೈಸ್. ಮತ್ತೆ ಇದು ಕುಂದಾಪುರ ಅಂತ ಇವಾಗ ಕೇಳ್ತಾವನೆ. ಶಿವಮೊಗ್ಗ ಅನ್ಕೊಂಬಿಡಿಯ ನೀನು ಇದನ್ನ? ಕುಂದಾಪುರ ಕಣ ಇದು. ನೋಡಿ ಅವ್ನು ಗೊತ್ತಿಲ್ಲ ಗೈಸ್, ನಾವು ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಏನೂ ಗೊತ್ತಿಲ್ಲ. ಸುಮ್ಮನೆ ಪಾಪ ನಂತೂ ಬರ್ತಾವನು ಅವಾಗಲಿಂದ. ನಾನು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಕುಂದಾಪುರ ಅಂತ. ಅದ್ರ ಮುಂಚೆ ಕುಂದಾಪುರನ ಇದು ಅಂತ ಕೇಳ್ತಾವನೆ ಪಾಪ. ಇದು ಕುಂದಾಪುರ ಫಸ್ಟ್ ಟೈಮ್ ಬರ್ತೀರ ಕುಂದಾಪುರಕ್ಕೆ ನೀನು? ಎಲ್ರಿಗೂ ಆಯ್ ಮಾಡಿ ಕುಂದಾಪುರ ಯಾರು ನೋಡ್ತಿದ್ದಾರೆ? ಕುಂದಾಪುರದಲ್ಲಿ ಸ್ವಲ್ಪ ನಮ್ಮ ಆಡಿಯನ್ಸ್ ಜಾಸ್ತಿ ಇದ್ದಾರೆ. ಎಲ್ರಿಗೂ ಆಯ್. ಹೋಗ್ಬೇಕಾದ್ರೆ ನೋಡಿ ಗೈಸ್ ಮಳೆ ಬಂದ್ಬಿಡ್ತು. ಅವಾಗ ಬಿಸಿಲಿತ್ತು, ಇವಾಗ ಮಳೆ ಬಂತು. ಬೆಂಗಳೂರು ವೆದರ್, ಕುಂದಾಪುರ ವೆದರ್ ಥರ. ಅನ್ಫಾರ್ಚುನೇಟ್ಲಿ ಈಗ ಒಂದು ಫಾಲ್ಸ್ ಕ್ಯಾನ್ಸಲ್ ಆಯಿತು. ಒಂದೇ ಬೀಚ್ ಹೋಗೋಕ್ಕಾಗೋದು. ಗೈಸ್ ಹೋಗೋದು ಬರೀ ಒಂದು ಫಾಲ್ಸ್ಗೆ ಒಂದು ಬೀಚ್ಗೆ. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಈಗ ಮ್ಯಾಗಿ ತೊಗೊಳೋದಕ್ಕೆ ಬಂದಿದ್ದೀವಿ ಅಂಗಡಿಗೆ. ಇವಾಗ ನಾವು ಹೋಗ್ತಿರೋ ಜಾಗದಲ್ಲಿ ಹೋಗಿ ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಮಧ್ಯಾಹ್ನ ಊಟಕ್ಕೆ. ನಾವೇನಕ್ಕೆ ಗೊತ್ತಾಗ ಊಟ ಮಾಡ್ತಿಲ್ಲ ಮಧ್ಯಾಹ್ನ ಟೈಮಲ್ಲಿ. ನಾವು ಹೋಗೋ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಕುಕ್ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಮಜಾ ಇರುತ್ತೆ. ಆ ವ್ಯೂ ನೋಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಒಂದು ಮಜಾ ಇರುತ್ತೆ. ಸೊ ನಾವು ಮೊನ್ನೆ ಓದ್ವಾಗಲ್ಲಿ ನಾವು ಕರೆಕ್ಟಾಗಿ ಕುಕ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಹತ್ರ ಕರೆಕ್ಟಾಗಿ ಪಾತ್ರೆ ಇದ್ದಿಲ್ಲ ಮತ್ತು ಪ್ಲೇಟ್ಗಳಿದ್ದಿಲ್ಲ. ಸೊ ಇವಾಗ ಪರ್ಫೆಕ್ಟಾಗೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಮತ್ತು ಸರಿ ಹೆಂಗೆ ಮಾಡಿಬಿಟ್ಟಿದ್ದೀವಿ, ಕಾಫಿ ಮಾಡೋದಕ್ಕೆ ಕಾಫಿ ಪುಡಿ ತೊಗೊಂಡಿದ್ದೀವಿ, ಸಕ್ಕರೆ ತೊಗೊಂಡಿದ್ದೀವಿ. ಆದರೆ ಹಾಲು ತೊಗೊಂಡೋಗಿಲ್ಲ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಆಗಿರಲಿಲ್ಲ. ಅದಕ್ಕೆ ಹಾಲು ಪ್ರತಿಯೊಂದು ಐಟಮ್ಗಳು ತೊಗೊಂಡೋಗಿ ನೀಟಾಗಿ ಕುಕ್ ಮಾಡ್ಕೊಂಡು ತಿನ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ನಿಮಗೆ ವ್ಯೂ ತೋರಿಸಿ ಬನ್ನಿ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ರೋಡು ಫುಲ್ಲು ಕಾಡು ಮಧ್ಯದಲ್ಲಿ. ಬೀಚ್ ಪಕ್ಕ ಕಾಡಿದು. ಹಾಂ ಫಾಲ್ಸ್ ಇದೆ ಗೈಸ್, ಈ ಬೀಚ್ ಪಕ್ಕನೇ ಫಾಲ್ಸ್ ಇದೆ, ಬೀಚ್ ಕೂಡ ಇದೆ ನೋಡಿ. ಕೆಳಗಡೆ ಹೋದರೆ ಬೀಚು, ಮೇಲೆ ಹೋದರೆ ಫಾಲ್ಸು. ಒಯ್ ಕ್ರೇಜ್ ಆಗಿದೆ ಲೊಕೇಶನ್. ಹೋಗ್ತಾ ಇದ್ದೀವಿ, ಹಿಂಗೆ ಎಂಜಾಯ್ ಮಾಡಿ ಗಸ್ ಲೊಕೇಶನ್. ನೋಡ್ತಾರೆ ಮರಗಳು ಹೆಂಗಿದೆ ಮೇಲ್ಗಡೆ, ಒಂದೇ ಥರ, ಒಂದೇ ಹೈಟು. ಸೂಪರಾಗಿ ಲೊಕೇಶನ್ ಮಾತ್ರ. ಫಸ್ಟ್ ಹೋಗ್ತಿರೋದು ನಾವು ಫಾಲ್ಸ್ಗೆ ಬೀಚ್ಗೆ ಬ್ರೋ? ಓಕೆ ಗೈಸ್, ನಾವು ಫಸ್ಟೇ ಹೋಗ್ತಿರೋದು ಫಾಲ್ಸ್ಗೆ. ಬನ್ನಿ ಹೋಗುವ. ವೆದರ್ ಕೂಡ ಚೆನ್ನಾಗಿದೆ ಗೈಸ್, ಏನು ಮಳೆ ಬರ್ತಿಲ್ಲ. ಅವಾಗೆ ಮಳೆ ಬಂತು ಜೋರಾಗಿ, ಆಮೇಲೆ ನಿಂತೋಯ್ತು ಮಳೆ. ಈಗ ಒಂಚೂರು ಬಿಸಿಲು ಬಂತು, ಮತ್ತು ಆಮೇಲೆ ವೆದರ್ ಸ್ವಲ್ಪ ನಾರ್ಮಲ್ ಆಗಿದೆ, ಪರವಾಗಿಲ್ಲ. ನೋಡ್ಬೋದು ನೀವು. ಹಿಂಗಿದ್ರೆ ನಮಗೂ ಚೆನ್ನಾಗಿರುತ್ತೆ ಗೈಸ್ ಹೋಗೋದಕ್ಕೆ. ನೋಡಿ ಗೈಸ್, ಇವಾಗ ಆಫ್ ರೋಡಿಂಗ್ ನನ್ನ ಕಾರ್ ಹೆಂಗೆ ಹೋಗುತ್ತೆ. ಹೋಗು. ಆಹಾ, ಆ ವ್ಯೂ, ನನ್ನ ಕಾರು ಬ್ಯೂಟಿಫುಲ್ ಆಗಿದೆ ಗೈಸ್. ಸೊ ಇನ್ನು ಮುಂದೆ ಹಂಗೆ ನಡ್ಕೊಂಡು ಹೋದ್ರೆ ಮುಂದೆಗಡೆ ಅಲ್ಲಿ ಫಾಲ್ಸ್ ಸಿಗುತ್ತೆ. ಸೊ ಇಲ್ಲಿಗೆ ಬಂದಾಗ ಫಸ್ಟ್ ನಮಗೆ ಆಫ್ ರೋಡಿಂಗ್ ಸ್ವಲ್ಪ ಇರುತ್ತೆ. ಇಲ್ಲೆಲ್ಲ ತಾರು ಅವೆಲ್ಲ ತೊಗೊಂಬಂದರೆ ಒಂದು ಸ್ವಲ್ಪ ಹಿಂಗೆ ನೀರೆಲ್ಲ ಮೇಲ್ಗಡೆ ಆರಿಸ್ಬೋದು, ಚೆನ್ನಾಗಿರುತ್ತೆ. ಫುಲ್ಲು ಗ್ರೀನರಿ. ಒಂಚೂರು ಮುಂದೆ ಹೋಗ್ಬೇಕು ಅಷ್ಟೇ. ಬನ್ನಿ ಹೋಗೋಣ ಗೈಸ್. ನೀವು ಕಮೆಂಟ್ ಮಾಡಿ ಹೇಳಿ, ನಾನು ಈ ಥರ ಲೊಕೇಶನ್ಗಳು ಬಂದ್ಬಿಟ್ಟು ನಿಮಗೆ ತೋರಿಸ್ಬೇಕಾ, ಬೇರೆ ಲೊಕೇಶನ್ಗಳಿಗೆ, ಹಿಡನ್ ಫಾಲ್ಸ್ಗಳೆಲ್ಲ ಬಂದು ನಿಮ್ಗೆ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನು ಮುಂದೆ ಜಾಸ್ತಿ ವೀಡಿಯೋಸ್ ಆ ಥರದ್ದು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಾವೆಲ್ಲ ಬ್ಯಾಚ್ಗಳು ಸೇರಿಕೊಂಡು. ಸೊ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ಬೇಕು ಬೇಡ ಅಂತ. ಅವಾಗ ನಾನು ಮಾಡೇ ಮಾಡ್ತೀನಿ. ನೀವು ಬೇಕು ಅಂದರೂ ಮಾಡ್ತೀನಿ, ಬೇಡ ಅಂದ್ರೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ, ಯಾಕಂದ್ರೆ ನಿಮ್ಗೆ ಇಷ್ಟ ಆಗಬೇಕಂತ. ನೋಡಿ ಲೊಕೇಶನ್ ನೋಡಿ ಹೆಂಗಿದೆ, ಸಾಕಾಗಿದೆಯಲ್ಲ.
ಗ್ರೀನರಿ, ಮಣ್ಣು, ವೆದರು ಕ್ರೇಜಿಯಾಗಿದೆ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಲೊಕೇಶನ್ನು ಅಲ್ವಾ, ಕ್ರೇಜಿಯಾಗಿದೆ, ಅಲ್ಟಿಮೇಟ್ ಆಗಿದೆ ಗೈಸ್ ಲೊಕೇಶನ್ ಮಾತ್ರ. ಅದರಲ್ಲಿ ಛತ್ರಿ, ವಾವ್, ಒಳ್ಳೊಳ್ಳೆ ಶೂಟ್ ಮಾಡ್ಬೋದು ಇಲ್ಲಿ. ನೋಡಿ ಅಲ್ಲೇ ಫಾಲ್ಸ್ ಇರೋದು, ಬನ್ನಿ ಇವಾಗ ಇಲ್ಲಿ ಫಾಲ್ಸ್ ನೋಡಿ, ಪಕ್ಕದಲ್ಲಿ ಹಂಗೆ ಬೀಚ್ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಅಲ್ಲಲ್ಲಿ ಕಲ್ಗಳಿದೆ ನೋಡಿ, ಈ ಥರ ಕಲ್ಗಳು ಇರ್ತಾವಲ್ಲ ಅಲ್ಲಲ್ಲಿ, ಅದು ಒಂಥರ ಕ್ಯಾಮ್ರಲ್ಲಿ ಮತ್ತು ನಮ್ಮ ನೋಡೋ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅಲ್ಲೇ ಫಾಲ್ಸ್ ಇರೋದು, ಬನ್ನಿ ಆ ಫಾಲ್ಸ್ಗೆ ಹೋಗೋಣ. ಇನ್ನೂ ಒಂದು ಹೆಂಗೆ ಗೊತ್ತಾಗ ಸ್ಪೆಷಾಲಿಟಿ ಇಲ್ಲಿ ಫಾಲ್ಸ್ ಇದೆ ನೋಡಿ, ಇಲ್ಲಿ ಫಾಲ್ಸ್ ಇದೆ, ಇದ್ರ ಪಕ್ಕ ಅಲ್ಲೇ ಬಂದರೆ ಬೀಚ್ ಕೂಡ ಇದೆ. ಓಕೆನಾ, ಇವಾಗ ಎರಡಕ್ಕೂ ಹೋಗೋಣ. ಫಸ್ಟ್ ಇದಕ್ಕೆ ಹೋಗೋಣ, ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ನಿಮ್ಗೆ ತೋರಿಸ್ತೀನಿ ಪಾಯಿಂಟ್, ನೋಡ್ತೀನಿ ಬನ್ನಿ. ನಿಮ್ಗೆ ಫಾಲ್ಸ್ ನೀರು ಬಿಡೋ ಫಾಲ್ಸ್ ಪಾಯಿಂಟು ನಿಮ್ಗೆ ತೋರಿಸ್ತೀನಿ ಇವಾಗ. ಗೈಸ್ ನೋಡಿ ಇಲ್ಲಿ ಫಾಲ್ಸು. ಓಕೆನಾ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದು. ಪಕ್ಕದಲ್ಲಿ ಫಾಲ್ಸ್ ಪಕ್ಕ ಬೀಚು, ಇದುವರೆಗೂ ಎಲ್ಲೂ ಈ ಥರ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಅಲ್ಲಿ ಫಾಲ್ಸ್ ನೋಡ್ಕೊಂಡ್ರೆ ಹಾಗೆ ಬನ್ನಿ ಇಲ್ಲಿ ತೋರಿಸ್ತೀನಿ ಬೀಚ್ ನಿಮಗೆ. ಸೊ ಇಲ್ಲಿ ಎಂಟ್ರಿ ಕೊಟ್ಟರೆ ಇಲ್ಲಿ ಬೀಚು ಕ್ರೇಜಿಯಾಗಿದೆ ಗೈಸ್. ಲೊಕೇಶನ್ ಆಗಿರಲಿ, ಗ್ರೀನರಿ ಆಗಿರಲಿ, ಬೀಚ್ ನೋಡಿ ಗೈಸ್. ಇಲ್ಲಿ ಬೀಚು, ಇಲ್ಲಿ ಬೀಚು ಅಲ್ಲಿದೆಯಲ್ಲ ಬ್ರೋ. ಓ ಇದು ಬೀಚ್ ಏನಾ ಇದು? ಓ ಅಲ್ಲಿದೆ ತಾನೆ ಬೀಚು. ನಾನು ಸ್ಕೈ ಅನ್ಕೊಂಡ್ಬಿಟ್ಟಿವಿ ಬ್ರೋ ಅದನ್ನ. ಓ ಮೈ ಗಾಡ್ ಗೈಸ್, ಅಲ್ಲಿ ಕಾಣಿಸ್ತೀಯ ನಿಮ್ಮ ಬೀಚು ನೋಡಿ, ಅದು ಬೀಚ್ ಅದು. ನಾನು ಅದನ್ನು ಫಾಲ್ಸ್ ಅನ್ಕೊಂಬಿಟ್ಟಿನಿ ಗೈಸ್. ನಾನು ಅದನ್ನು ಫಾಗ್ ಅನ್ಕೊಂಬಿಟ್ಟಿನಿ, ಫಾಗು ಮೋಡ ಅನ್ಕೊಂಬಿಟ್ಟಿನಿ ಅದನ್ನು. ಅದು ಬೀಚಲ್ಲಿ ಇರೋದು. ಕ್ರೇಜಿ ಅಲ್ಲ. ನಮ್ಮ ಹತ್ರ ಒಂದು ಡ್ರೋನ್ ಇದ್ದರೆ ಹಿಂಗೆ ಆರಿಸ್ಬೋದಿತ್ತು ಡ್ರೋನ್ನ. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಡ್ರೋನ್ ತೊಗೊಳ್ಳೋಷ್ಟು. ನೆಕ್ಸ್ಟ್ ತಗೋತೀವಿ, ನೆಕ್ಸ್ಟ್ ಟ್ರಕ್ಕಲ್ಲಿ, ನೆಕ್ಸ್ಟ್ ಟ್ರಿಪ್ಪಲ್ಲಿ ಡ್ರೋನ್ ತೊಗೊಂಬರ್ತೀವಿ. ಕ್ರೇಜಿ ಆಗಿದೆ ಲೊಕೇಶನ್ ಮಾತ್ರ. ಅಲ್ಲಿ ಫಾಲ್ಸು, ಇಲ್ಲಿ ಬೀಚು. ವಾವ್, ಮೌಂಟೇನ್ಸ್ ಒಂದಿಲ್ಲ ಅಷ್ಟೇ. ಮೌಂಟೇನ್ ಬಿಟ್ಟಿದ್ರೆ ಇದು ಮೌಂಟೇನ್ ಇದು. ಅದೇ ನಿಮ್ಗೆ ಅವಾಗಿಂದ ಹೇಳ್ತಿರೋದು, ಇದು ಮೌಂಟೇನು, ಅದು ಫಾಲ್ಸ್, ಇದು ಬೀಚ್, ಮೂರು ಒಂದೇ ಜಾಗದಲ್ಲಿ ಇದೆ ಅಂತ. ಗೈಸ್ ಮೂರು ಒಂದೇ ಜಾಗ ಇದೆಯಲ್ಲ ಗೈಸ್, ಫಸ್ಟ್ ಟೈಮ್ ನೋಡ್ತಿದ್ದೆ ಗೈಸ್ ಲೈಫಲ್ಲೇನು. ನೀನು ಅವತ್ತು ನೋಡಿದ್ದೀನೋ ಮೌಂಟೇನು, ಫಾಲ್ಸು ಮತ್ತು ಬೀಚ್ ಪಕ್ಕನೇ. ಕ್ರೇಜಿ ಆಗಿದೆ ನೋಡೋ, ಗ್ರೀನರಿ ನೋಡೋದು ಸಕ್ಕತ್ತಾಗೈತೆ ಗೈಸ್ ಲೊಕೇಶನ್ನು. ವಾವ್. ಸೊ ಬನ್ನಿ ಇವಾಗ ಫಸ್ಟು ಫಾಲ್ಸ್ಗೆ ಹೋಗೋಣ. ಟ್ರೆಕ್ಕಿಂಗ್ ಮಾಡ್ಕೊಂಡು ಒಂಚೂರು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಫಾಲ್ಸ್ ನೋಡೋದಕ್ಕೆ. ಮತ್ತೆ ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್ ಇಲ್ಲ ಫಾಲ್ಸು ನೋಡಿ, ಫಾಲ್ಸ್ ಹೆಂಗಿದೆ. ಹುಷಾರಾಗಿರ್ಬೇಕು ಇಲ್ಲಿ, ಇದ್ರೆ ಡಮಾರು. ನೋಡಿ ಇದು ಫಾಲ್ಸು. ವಾವ್, ಅಲ್ಟಿಮೇಟ್ ಆಗಿದೆ ಗೈಸ್ ಫಾಲ್ಸ್ ಮಾತ್ರ. ನೀರು ಹಿಂಗೆ ಬಿದ್ದು ಹಿಂಗೋಗಿ ನೆಕ್ಸ್ಟ್ ಆ ಸಮುದ್ರಕ್ಕೆ ಹೋಗುತ್ತೆ ನೀರು. ಈ ನೀರು ಕ್ರೇಜಿ ಆಗಿದೆಲ್ಲ. ಗೈಸ್ ಈಗ ಟ್ರೆಕ್ಕಿಂಗ್ ಮಾಡೋದಕ್ಕೆ ಗೈಸು ನಾವೆಲ್ಲ ಹೋಗ್ತಿದ್ದೀವಿ ಕೆಳಗಡೆ. ಹಿಂಗಿಂದ ಹೋಗಿ ಹಂಗೆ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆಯಿಂದ ವಾಟರ್ಫಾಲ್ ತೋರಿಸೋದು. ಸೊ ಅಡ್ವೆಂಚರ್ ಆಗಿರುತ್ತೆ, ರಿಸ್ಕ್ ತೊಗೊಂಡು ಹೋಗ್ತಿದ್ದೀವಿ. ಲೆಟ್ಸ್ ಗೋ, ತೋರ್ಸೋಣ. ಕ್ರೇಜಿ ಇದೆಯಾ? ಮತ್ತು ಬನ್ನಿ ಹೋಗೋಣ, ಹೋಗೋಣ ಆರಾಮಾಗಿ ಬರೋ ಲೆಕ್ಕಿ ಹೋಗೋಣ. ಅವ್ನು ಬರೋಲ್ಲ ಅಂತ ಗೈಸ್, ಅವನೊಬ್ಬ ಡಿಲೀಟ್. ನೀನು ಬರ್ತೀವಿ ಬರಲ್ವಾ? ಬಾಯ್ ಶೂ ಬೇಡ, ಹಂಗೆ ಬರೋ. ಬರಲ್ಲ ಬರೋ, ಬನ್ನಿ ಬ್ರೋ ಹೋಗೋಣ. ನಾನು ಬರ್ತೀನಿ ಬ್ರೋ. ಅಡ್ವೆಂಚರು ನಮ್ಮ ಜನಗಳು ನಾನು ತೋರಿಸ್ಬೇಕು. ಬಂದೇ ಬರ್ತೀನಿ ಇರಿ, ಬಂದೆ. ಮೆಟ್ಲಿಂದ ಹೋಗೋದಾ? ಬಂದೆ ಹೋಗಿ ಮೆಟ್ಲಿದೆ ಆರಾಮಾಗೆ. ಮೆಟ್ಲು ಇಳ್ಕೊಂಡು ಹಿಂಗೆ ಹೋಗೋದು ಅಷ್ಟೇ, ಸಿಂಪಲ್ಲಾಗಿ. ಅಬ್ಬಾ ಈಸಿಯಾಗಿ ಹೋಗ್ಬೋದಪ್ಪ, ಪಾಚಿನೂ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅಂಥ ದೊಡ್ಡ ಟ್ರೆಕ್ಕಿಂಗೇ ಮಾಡಿದ್ದೀವಂತೆ, ಇದನ್ನೇನು ಮಾಡೋದಕ್ಕೇನಲ್ಲ, ಈ ಚಿಕ್ಕದು ಲೈ ಬರೋ ಆರಾಮಾಗಿ ಹೋಗ್ಬೋದು ಗೈಸ್. ಸಿಂಪಲಾಗಿ ಹಿಂಗೆ ಬಕ್ಕೊಂಡು ಹೊರಡೋರೆ ಮುಗೀತು. ನೋಡಿ ಇಲ್ಲೇ ಫಾಲ್ಸು. ವಾವ್, ನೋಡಿ ನೀರು ಇಳಿತೀವಿ ಕನ್ನಡ. ಹೋಗೋಣ ಬನ್ನಿ ಹೋಗೋಣ. ಸಿಂಪಲಾಗಿ ಹೋಗ್ಬೋದು ಗೈಸ್, ಆರಾಮಾಗಿ ಹೋಗ್ಬೋದು. ಏನು ಅಷ್ಟೇನು ಕಷ್ಟ ಇಲ್ಲ. ಗೈಸ್ ಫೈನಲಿ ಟ್ರಕ್ ಮಾಡ್ಕೊಂಡು ಕೆಳಗಡೆ ಬಂದಿದ್ದೀವಿ. ಇದು ತುಂಬ ಚಿಕ್ಕ ಟ್ರಕ್ ಅಷ್ಟೇ. ನೋಡಿ ಹೆಂಗಿದೆ ಫಾಲ್ಸು. ಓ ಮೈ ಗಾಡ್, ನೋಡಿ ಮೇಲೆ ಅವರೆಲ್ಲ ನೋಡ್ತಾವ್ರು ನಮ್ಮನ್ನ. ನಾವು ಕೆಳಗೆ ಬಂದಿದ್ದೀವಿ. ಕ್ರೇಜ್ ಆಗಿದೆ ನೋಡಿ. ಹಿಂಗೆ ಬನ್ನಿ ಟ್ರೆಕ್ಕಿಂಗ್ ಮಾಡ್ಕೊಂಡು ನಾವು ಕೆಳಗಡೆ ಆರಾಮಾಗಿತ್ತು, ಸೇಫ್ ಆಗಿತ್ತು, ಏನು ಅಷ್ಟೇನು ಭಯ ಇಲ್ಲ.
ಸೂಪರ್ ಆಗೈತಲ್ಲ. ವಾವ್. ವಾವ್. ನೀರು ಎಷ್ಟು ಫೋರ್ಸ್ ಆಗಿ ಬರ್ತಿದೆ ಗೊತ್ತಾ ಗೈಸ್, ಫೋರ್ಸ್ ಆಗಿ ಕೆಳಗೆ ಬೀಳ್ತಿದೆ ನೀರು. ರೇಜ್ ಆಗಿದೆ ಅಲ್ವೇನ ಮಚ್ಚ? ಹೆಂಗಿದ್ಯೋ? ಸಕ್ಕತ್ತಾಗಿದ್ಯಾ? ಸಕ್ಕತ್ತಾಗಿದೆ. ಚಿಕ್ಕ ವಾಟರ್ ಫಾಲು, ಅದು ದೊಡ್ಡ ವಾಟರ್ ಫಾಲ್. ಹೆಂಗಿದೆ? ಇದು ಚೆನ್ನಾಗಿದ್ಯಾ? ಇದು ಚೆನ್ನಾಗಿದೆ, ಕಮೆಂಟ್ ಮಾಡಿ ಹೇಳಿ ಗೈಸ್. ನನಗೆ ಅದೇ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಈಗ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಸೆಂಟ್ರಿಗೆ ಹೋಗ್ತೀವಿ ಸ್ನಾನ ಮಾಡೋದಕ್ಕೆ. ಬನ್ನಿ ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿದೆ ನೋಡೋಣ. ಫಾಲ್ಸ್ಗಳ ಫಸ್ಟ್ ಟೈಮ್ ಬರ್ತಿರೋದು ನಾನು. ಇಷ್ಟ ಇದೆ ನನ್ನ ದೇವನ ಗೊತ್ತಿಲ್ಲ ಫಾಲ್ಸ್ಗಳೆಲ್ಲ. ಸೊ ತುಂಬ ಚೆನ್ನಾಗಿದೆ. ವೇರ್ ಎಂಜಾಯಿಂಗ್ ಅವರ್ ವೈಬ್, ಅವರ್ ಟೈಮ್. ಮತ್ತು ನಿಮಗೂ ಅದನ್ನ ತೋರಿಸಿ, ನಿಮಗೂ ಅದನ್ನ ಇಷ್ಟಪಡಿಸ್ತಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ. ಕೇಳ್ತಿಲ್ಲ ಬೇರೆ ಮಕ್ಕಳು ಹೋಗ್ಬಿಡಿ. ಹಿಂದೆ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ನೀರ್ದು, ಆದರೂ ಎಂಜಾಯ್ ಮಾಡ್ತಿದ್ದೀವಿ. ವಿ ಲವ್ ಫಾಲ್ಸ್ ಗೈಸ್. ಸಾಕಾಗಿದೆ, ಕ್ರೇಜ್ ಆಗಿದೆ. ಜೀವಾವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಗೈಸ್ ಇವಾಗ ಫಾಲ್ಸ್ಗೆ ಟಾಟಾ ಬಾಬಾ ಹೇಳ್ಬಿಟ್ಟು ನಾವು ಬಾಯ್ಸ್ ಎಲ್ಲ ಟ್ರೆಕ್ಕಿಂಗ್ ಹೋಗೋ ಮೇಲೆ ಹೋಗ್ತೀವಿ. ಮತ್ತೆ ಲೆಟ್ಸ್ ಗೋ. ಬನ್ನಿ. ಎಷ್ಟು ಈಸಿ ಗೈಸ್ ಇದು. ಇದೆಲ್ಲ ಆರಾಮಾಗಿ ಟ್ರೆಕ್ ಮಾಡಿ ನಪ್ಪ ಕ್ಲೈಮ್ ಮಾಡ್ಬೋದು. ಏನಿದೆ ಇವೇನು ಬೀಳ, ನಾವು ನೋಡಿ ಪೀಸಾಗಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ, ಇಲ್ಲಿಂದ ಹಂಗೆ ಹತ್ಕೊಂಡು ಹೊರಟೋದ್ರೆ ಮೇಲೆ ಹೊರಟೋಯ್ತೀವಿ. ತುಂಬ ಚಿಕ್ಕ ಟ್ರೆಕ್ಕಿಂಗ್ ಇದು. ವಾವ್, ತುಂಬ ಚೆನ್ನಾಗಿತ್ತು. ಇವಾಗ ಹೋಗಿ ಕುಕಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಊಟ ತಿಂತೀವಿ. ಬನ್ನಿ ಹೋಗೋಣ. ವಾವ್, ಎಷ್ಟು ನೀರು ನೋಡಿ, ಪ್ಯೂರ್ ಆಗೈತೆ. ಗೈಸ್ ನೀರು ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ. ಒಂದು ಚೂರು ಆ ಸಾಲ್ಟ್ನೆಸ್ಸು ಅದರ ಏನಿಲ್ಲ, ಪ್ಯೂರ್ ಆಗೈತೆ. ಮಿನರಲ್ಸು ಬೈಕ್ ಸಿಗ್ತಿದೆ. ಟೇಸ್ಟ್ ಕೂಡ ತುಂಬ ಸ್ವೀಟ್ ಆಗಿದೆ. ಗುಡ್ವ ನೋಡಿ, ಅಲ್ಲೆಲ್ಲ ಗಿಡಗಳ ಹತ್ರ ಎಲ್ಲ ಹೋಗಿ ಬರ್ತಲ್ಲ ನೀರು, ಅದಕ್ಕೆ ನೀರು ಪ್ಯೂರ್ ಆಗೈತೆ ನೋಡಿ. ಕೆಳಗಡೆ ಎಲ್ಲಿದೆ ಅಂತ ತೋರಿಸ್ತೀನಿ. ಸಾರಿ ಫೋನ್. ಇಷ್ಟ ಗಂಟ ನಾನು ಎಲ್ಲಿ ಗೊತ್ತಾ ಇದ್ದಿದ್ದು? ಇಲ್ಲಿ ಗೈಸ್, ಈ ಜಾಗದಲ್ಲಿ ಇದ್ದಿದ್ದು ಇಷ್ಟ ಗಂಟ ನಾನು. ನೋಡಿ ಅಲ್ಲಿದ್ದಿದ್ದು. ಹೇಗಿದೆ ಫಾಲ್ಸು? ಕ್ರೇಜಿ ಅಲ್ಲ? ಬನ್ನಿ ಇವಾಗ ಮ್ಯಾಗಿ ಮಾಡೋಣ. ಡೇ 2 ಸಕ್ಸಸ್ಫುಲಿ ಅಚೀವ್ಡ್ ಅಲ್ವಾ ಗೈಸ್? ನೀಟಾಗಿ ಕುಕಿಂಗ್ ಮಾಡಿಕೊಂಡು ಮ್ಯಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಗೈಸ್. ಓಕೆನಾ? ಈ ಲೊಕೇಶನ್ಗಿಂತ ಬ್ಯೂಟಿಫುಲ್ ಲೊಕೇಶನ್ಗೆ ಇಲ್ಲಿ ಬಂದರೆ ತಂದಿಕ್ಕಿದ್ದೀವಿ. ಎಲ್ಲ ಐಟಮೆಲ್ಲ ಇದ್ದಾವೆ. ಆದರೆ ಈ ಸಲ ಹೆಂಗೆ ಮಾಡಿ ತಪ್ಪು, ನಾವು ಸ್ಟೋವ್ ಮಾಡ್ತೊಬಿಡಿದ್ವಿ ಗೈಸ್. ಏನಿಲ್ಲ, ನಮ್ಮಂತ ಅಲ್ಟ್ರಾ ಲೆಜೆಂಡ್ಗಳು ಎಲ್ಲೂ ಸಿಗಲ್ಲ ಅಲ್ಲ ಇಮ್ರಾ? ಫಸ್ಟ್ ಟೈಮಲ್ಲಿ ಪ್ಲೇಟ್ ತಗೊಂಡಿಲ್ಲ, ಗ್ಲಾಸ್ ತಗೊಂಡಿಲ್ಲ, ಮರ್ತೋದ್ವಿ. ಈ ಟೈಮು ಎಲ್ಲ ತಗೊಂಡಿದೀವಿ, ಸ್ಟವೇ ತಗೊಂಬಂದಿಲ್ಲ ಗೈಸ್. ಸ್ಟವೇ ಮರ್ತು ಬಂದ್ಬಿಟ್ಟಿವಿ. ಅಷ್ಟೇ ಇದ್ವಿ ಗೊತ್ತಾ ನಾವು ಅವಾಗಲೇ ಬೆಳಗ್ಗೆ ಅಲ್ಲೇ ತೆಗೆದಿಕ್ಕಿದ್ವಿ. ಅದೆಲ್ಲ ನೆಂದೋಗಿತ್ತಂತ ಡ್ರೈ ಆಗ್ಲಿಂದ ಆಚೆ ಇಟ್ಟಿದ್ವಿ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ವಿ. ಹೋಗಿ ಐಟಮ್ ಎಲ್ಲ ವೇಸ್ಟು. ಹೆಂಗ್ ಗೈಸ್ ಬೇಜಾರು ಇವಾಗ. ಸೊ ಗೈಸ್ ಇಷ್ಟೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಒಳ್ಳೊಳ್ಳೆ ರೀಲ್ಸ್ಗಳು ಮಾಡ್ಕೊಂಡು ಸೊ ಈ ಜಾಗಕ್ಕೆ ಬಾಯ್ ಹೇಳಿ ಹೊರಡೋಣ. ಇವಾಗ ಬನ್ನಿ. ಇವಾಗ ನಾವು ಶಿವಮೊಗ್ಗ ಹೋಗ್ತಿದ್ದೀವಿ. ಆನ್ ದ ವೇ ಲಂಚ್ ಗಿಂಚ್ ಎಲ್ಲ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಬನ್ನಿ ಆನ್ ದ ವೇ ನನ್ನ ಜೊತೆಗೆ. ಗೈಸ್ ಇವಾಗ ಇಲ್ಲೇ ಇತ್ತು ಹೈವೇಲಿ ಊಟ. ಮತ್ತು ಹಿಂಗೆ ಮುಂದೆ ಹೋದರೆ ಇವಾಗ ನಮಗೆ ಎಲ್ಲೂ ಸಿಗಲ್ಲ ಹೋಟ್ಲು. ಹಿಂಗೆ ಮುಂದೆ ಹೋದರೆ ಫುಲ್ಲು ಕಾಡು. ಬಾಗ್ಲಾಗ್ತವ್ರೆ, ಆದರೂ ನಮಗೋಸ್ಕರ ಅವರು ಓಪನ್ ಮಾಡ್ಕೊಂಡವ್ರೆ. ಇವಾಗ ನಾವು ಬರ್ತಾ ಇದ್ದೀವಿ ಅಂತ ಊಟ ಮಾಡ್ಕೊಂಡು ಹೋಗೋಣ ಸೀದಾ. ಬರ್ರಿ ನೋಡಿ ಗೈಸ್, ನಾನು ವೀಡಿಯೋ ಎಡಿಟ್ ಮಾಡ್ತಾರೆ ಪಾಪ ಇವರು ಅವಾಗಲಿಂದ. ಫುಲ್ಲು ಕಷ್ಟಪಟ್ಟು ಮಾಡ್ತಾರೆ ಅವಾಗಿಂದ ಎಡಿಟಿಂಗು. ಕಷ್ಟಪಟ್ಟು ಮಾಡ್ತೀರಾ ಬ್ರೋ? ಇಷ್ಟಪಟ್ಟು ಮಾಡ್ತೀರಾ? ಅವಾಗಲೇ ಯಾವುದೇ ಅದು ಸಕಲಾಗಿ ಬರೋದು. ಫೀಲ್ ಮಾಡಿ ಅವಾಗಿಂದ ಎಡಿಟ್ ಮಾಡ್ತವ್ರೆ ಚೆನ್ನಾಗಿ ಬರಬೇಕು ಅಂತ. ಕ್ಲೋಸ್ ಮಾಡ್ತಿದ್ರು, ಇನ್ನೇನು ಪಾಪ ನಮಗೋಸ್ಕರ ಓಪನ್ ಮಾಡ್ಕೊಂಡ್ರು ಅನ್ನೋದ್ರೂ ನಮ್ಗೆ ಇಲ್ಲಿ ಬರ್ದಿದೆ, ಅದಕ್ಕೆ ಬಂದಿರೋದೇನು ಬ್ರೋ? ಕರೆಕ್ಟಾ? ಉಡುಪಿಯಲ್ಲಿ ಫೇಮಸ್ಸು ಫಿಶ್ ಮೀಲ್ಸು, ಅದಕ್ಕೆ ಅವೆಲ್ಲ ಫಿಶ್ ಮೀಲ್ಸ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ಒಬ್ಬ ಮಾತ್ರ ವೆಜಿಟೇರಿಯನ್ನು, ಅದಕ್ಕೆ ಅವನಿಗೆ ಸೌತ್ ಮೀಲ್ಸ್ ಆರ್ಡರ್ ಮಾಡಿದ್ದೀವಿ. ನೋಡಿ ಹೆಂಗಿದೆ. ಇವಾಗ ಕುತ್ಕೊಂಡು ಬಾರ್ಸೋದು ಅಷ್ಟೇ, ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ರೈಸ್, ಬೆಂಡೆಕಾಯಿ ಪಲ್ಯ, ಚಪಾತಿ ಮತ್ತು ಇದು ಫಿಶ್ ಗ್ರೇವಿ ಮತ್ತು ಡ್ರೈ ಫಿಶ್ಶು ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಸೊ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ನಂಗೆ ಇಷ್ಟ ಅಂದರೆ ಫಿಶ್ ಊಟ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಆಗುತ್ತೆ ಬ್ರೋ. ಕುಂದಾಪುರ ಶ್ರೀ ಊಟ ಹೆಂಗಿದೆ? ಚೆನ್ನಾಗಿದೆ ಬ್ರೋ, ಬಟ್ ಇದಕ್ಕಿಂತ ಸೂಪರ್ ಆಗಿರೋದಿದೆ. ಓಕೆ, ಚೆನ್ನಾಗಿದೆ. ಚೆನ್ನಾಗಿಲ್ವ ಇದು? ಓಕೆ ಅಷ್ಟೇ ಬ್ರೋ. ಹೆಂಗಿದೆ ಬ್ರೋ ಊಟ? ಚೆನ್ನಾಗಿದೆ ಬ್ರೋ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ ಟೇಸ್ಟು? ಪರವಾಗಿಲ್ಲ. ಓಕೆ.
ಯಾಕೆ ನಂಗೆ ಮಾತ್ರ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸಿದೆ, ನಿಮ್ಗೆ ಚೆನ್ನಾಗಿಲ್ಲ ಅಂತ ಅನ್ಸಿದೆ. ನಾವು ರೆಗ್ಯುಲರ್ ತಿಂತಾನೆ ಇದೀವಿ. ಓ ಅದಕ್ಕೇನೆ. ಇದಕ್ಕಿಂತ ಬೆಟರ್ ಇರೋದು ತುಂಬಾ ತಿಂದಿದ್ದೀವಿ. ಓ ನಾವು ಯಾವಾಗಲೂ ಒಂದ್ಸರಿ ತಿಂತೀವಿ, ಅದಕ್ಕೆ ಹಂಗೆ ಅನಿಸ್ತಿದೆ. ಚೆನ್ನಾಗಿದೆ ಊಟ. ಓಕೆ ಗೈಸ್ ಬನ್ನಿ. ಹಿಂಗೆ ಬೇಕು ಪಲ್ಯ. ಗೈಸ್ ಅವಾಗಿಂದ ಪಲ್ಯ ಕೇಳ್ತಿದ್ವಿ, ಇಷ್ಟಿಷ್ಟ ಕೊಡ್ತಿದ್ರು, ಎಲ್ಲೆಲ್ಲಿ ಹೋಗೋ ಖಾಲಿ ಆಗ್ತಿತ್ತು ಚಪಾತಿಗೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳಿದೆ ಅಣ್ಣಂಗೆ. ಅಣ್ಣ ಫುಲ್ ಬೇಜಾರಾಗ್ಬಿಟ್ಟಾರ ಪಾಪ ಕೊಟ್ಬಿಟ್ಟು. ಗೈಸ್ ಭರ್ಜರಿ ಊಟ ಆಯಿತು. ನಮ್ಮ ಕಾರ ಹತ್ರ ಹೋಗ್ಬೇಕು. ಮಳೆ ಸ್ಟಾರ್ಟ್ ಆಯ್ತು ಗೈಸ್. ಮಳೆ ಬರುತ್ತೆ ನಿಲ್ಲುತ್ತೆ, ಮಳೆ ಬರುತ್ತೆ ನಿಲ್ಲುತ್ತೆ. ಆದರೆ ಮಂಗ್ಳೂರು ವೆದರ್ ಸಖತ್ತಾಗಿದೆ, ಒಂಥರ ಪೀಸಾಗಿ ತಣ್ಣಗಿದೆ ಗೈಸ್. ಬಿಟ್ಟೋಗೋದಕ್ಕೆ ಮನ್ಸು ಬರ್ತಿಲ್ಲ ಮಂಗ್ಳೂರನ್ನ. ಉಡುಪಿ ಕುಂದಾಪುರನ ಬಿಟ್ಟೋಗೋದಕ್ಕೆ ಮನ್ಸು ಬರ್ತಿಲ್ಲ. ಕುಂದಾಪುರ ಮಂಗ್ಳೂರು ಗೊತ್ತಿಲ್ಲ, ಕುಂದಾಪುರನ ಬಿಟ್ಟೋಗೋದಕ್ಕೆ ಮನಸ್ಸೇ ಬರ್ತಿಲ್ಲ ಗೈಸ್. ತುಂಬ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ನಾವು ಹೋಗ್ತೀವಿ ರೋಡ್ ತೋರಿಸಿ ನೋಡಿ ನಿಮ್ಗೆ ಹೆಂಗಿದೆ. ಈ ಘಾಟ್ ನೋಡಿ ಗೈಸ್ ಹೆಂಗಿದೆ, ಫುಲ್ಲು ಫಾಗು. ಈ ಘಾಟಲ್ಲಿ ಹೋಗ್ತಿರೋದು ಇವಾಗ. ಸಿಕ್ಕಾಪಟ್ಟೆ ಭಯಂಕರವಾಗೈತಿ ರೋಡ್ ಮಾತ್ರ, ಕ್ರೇಜ್ ಆಗಿದೆ. ಇದು ಯಾರು ನೋಡಿದ್ದು? ಕೊಡ್ಚಾದ್ರಿ ಘಾಟು ಗೈಸ್, ಇದು ಕೊಡ್ಚಾದ್ರಿ ಘಾಟು ನೋಡಿ ಗೈಸ್ ಹೆಂಗಿದೆ. ಒಂದು ಚೂರು ಕಾಣಿಸ್ತಿಲ್ಲ, ಫುಲ್ಲು ಫಾಗ್ ನೋಡಿ. ಬರ್ತೀವಿ ಕಾರ್ ಬರ್ತೀವಿ ನೋಡಿ, ಆ ಕಾರ್ ಬಂದಾಗ ಗೊತ್ತಾಗೋದು ಅಷ್ಟೇ ನಮಗೆ. ಫುಲ್ಲು ಫಾಗ್ ರೋಡು. ಹೋಗ್ತಾ ಇರ್ತೀವಿ, ನಮ್ಮ ಮಿರರ್ ಮಾತ್ರ ಇನ್ನೂ ಕಾಣಿಸ್ತಾ ಇಲ್ಲ. ಈ ಥರ ತುಂಬ್ಕೊಂಬಿಟ್ಟಿದೆ ಫಾಗ್ ಅವಾಗ ಹಿಂಗೆ ಒರೆಸ್ಬೇಡ, ಇಲ್ಲಿ ಇದು ಹಾಕಿದ್ರೆ ಮಾಯ ಆಗುತ್ತೆಲ್ಲ. ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀವಿ. ನೀವು ಘಾಟ್ ಸೆಕ್ಷನಲ್ಲಿ ಇಲ್ಲಾಂತಂದರೆ ಟೂ ವೇ ಇದ್ದಾಗ ದಯವಿಟ್ಟು ಈ ಐ ಬಿ ಹಾಕೊಂಡು ಓಡಿಸ್ಬಿಟ್ಟು ನೋಡಿ. ಹಿಂಗೆ ಬರ್ತದೆ, ಹಿಂಗೆ ಕಣ್ಣೇ ಕಾಣಿಸಲ್ಲ ಗೈಸ್. ಅವಾಗ ಲೋ ಬಿ ಹಾಕೊಂಡು ಓಡಿಸಿ. ನೀವು ಸಿಂಗಲ್ ಒಂದೇ ಒಂದು ಹೈವೇ ಇದ್ದಾಗ ನೀವು ಬೇಕಾದ್ರೆ ಐ ಬಿ ಹಾಕ್ಬೋದು. ಈ ಥರ ಟೂ ವೇ ಇದ್ದಾಗ ನೋಡಿ ಹಿಂಗೆ ಬರ್ತದೆ, ಹಿಂಗೆ ಕಾಣೋದಿಲ್ಲ ನಮಗೆ ಏನೂ. ಇದು ಯಾರೂ ಗೊತ್ತಾಗಲ್ಲ. ಅಕಸ್ಮಾತ್ ನಿಮ್ಗೇನು ನಿಮ್ಮ ಫ್ರೆಂಡ್ಸು ಆ ಥರ ಮಾಡ್ತೀರಾ, ಆ ಥರ ಮಾಡಬೇಡ ಅಂತೇಳಿ ಲೋ ಬಿ ಹಾಕೊಂಡು ಗಾಡಿ ಓಡಿಸಿ. ಈ ಥರ ಘಾಟ್ ಸೆಕ್ಷನಲ್ಲಿ ಈ ಡಬಲ್ ವೇಯಲ್ಲಿ ಒನ್ ವೇಲ್ ಬೇಕಾದ್ರೆ ನೀವು ಹೈ ಬಿ ಹಾಕೊಂಡು ಓಡಿಸಿ. ಓಕೆನಾ? ಡನ್. ಬನ್ನಿ ಹೋಗೋಣ. ಈಗ ಜಸ್ಟ್ ಡೀಸೆಲ್ ಹಾಕ್ಸ್ಕೊಂಡ್ವಿ ನೋಡಿ, 1510 10 ರೂಪಾಯಿ ಜಾಸ್ತಿ ಹಾಕ್ಬೇಕು ಯಾವಾಗುತ್ತೆ. ಓಕೆನಾ? ಸೊ ಈಗ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಶಿವಮೊಗ್ಗದಲ್ಲಿ ಫೇಮಸ್ ಆಗಿ ಒಬ್ಬರು ಬಿರಿಯಾನಿ ಮಾಡ್ತಾರಂತೆ ಗೈಸ್, ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಅವರು ಹೋಟ್ಲೆಲ್ಲ ಮಾಡೋದು. ಸೊ ನಾವಿವತ್ತು ಅವ್ರ ಮನೆಗೆ ಹೋಗ್ತಿದ್ದೀವಿ, ಮನೆಯಲ್ಲೇ ಮಾಡಿಸ್ತಿದ್ದೀವಿ ಅವ್ರ ಕೈಲೇ ತಿನ್ಕೊಂಬರ್ತೀವಿ. ಸೊ ಅದನ್ನು ಮಾಡಿಸ್ತಿರೋದು ನಮ್ಮ ಸಚಿನ್ ಬ್ರೋ ಅವ್ರ ಫ್ರೆಂಡ್ ಅಂತೆ ಅವರು. ಸೊ ಬನ್ನಿ ಹೋಗೋಣ, ಹೋಗ್ಬಿಟ್ಟು ತಿನ್ಕೊಂಬರೋಣ. ಲೆಟ್ಸ್ ಗೋ. ಇವಾಗ ಮಣಿ ಬ್ರೋ ಅವರು ಹೋಗ್ತಿದ್ರು ಮನೆಗೆ. ಬಾಯ್ ಬ್ರೋ, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗೆ ನಮಗೆ ಎಲ್ಲ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಬ್ರೋ. ಬಾಯ್ ಬಾಯ್. ನೋಡ್ಬೇಕು ಫಸ್ಟು. ಬಾಯ್. ಇವಾಗ ಹೋಗ್ಬಿಟ್ಟು ಒಳ್ಳೆ ಶಿವಮೊಗ್ಗದಲ್ಲಿ ಬಿರಿಯಾನಿ ತಿನ್ಕೊಂಬರೋಣ ಬನ್ನಿ ಗಾಯ್ಸ್. ಹಾಸ್ಪಿಟ್ಲು ಐತೆ, ಒಳ್ಳೆ ಮಾಲ್ ಇದ್ದಂಗೆ ಐತೆ ಗೈಸ್ ಹಾಸ್ಪಿಟ್ಲ್ ಇದು. ಅಪ್ಪ ಎಷ್ಟು ದೊಡ್ಡ ನೋಡಿ ಶಿವಮೊಗ್ಗದಲ್ಲಿ ಗೈಸ್. 180 ಕಿಲೋಮೀಟ್ರ್ ಗಾಡಿ ಓಡಿಸ್ಬಿಟ್ಟು ಕಾಲೆಲ್ಲ ನೋವು ಗೈಸ್. ಈ ಕಾಲು ಸ್ವಲ್ಪ ಟಯರ್ಡ್ ಆಯಿತು, ಮೊನ್ನೆ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ವಲ್ಲ ಅದಕ್ಕೆ. ಸೊ ಈಗ ಸಚಿನ್ ಬ್ರೋ ಅವ್ರ ಮನೆ ಹತ್ರ ಬಂದಿದ್ದೀವಿ. ಬನ್ನಿ ಒಳ್ಳೆ ಬಿರಿಯಾನಿ ತಿಂತೀನಿ ಇವಾಗ ಗೈಸ್. ಸೀರಿಯಸ್ ಆಗಿ ಸ್ಮೆಲ್ಲು ರೋಡಿಗೂ ಬಂದಿದೆ ಗೈಸ್. ಸ್ಮೆಲ್ ನೋಡಿ, ನಿಮ್ಗೆ ಎಲ್ಲಿ ನೋಡಿ ಅಂತ ಕೇಳ್ತೀನಿ. ನಾನು ತಗೋತೀನಿ ನೋಡಿ, ಇಲ್ಲಿವರೆಗೂ ಬರ್ತಿದೆ ಗೈಸ್ ಸ್ಮೆಲ್ಲು. ಗಮ್ಮಂತೈತೆ. ಅಭಿ ತಿನ್ನಲ್ಲ, ಅಭಿ ವೆಜ್ಜು. ಅಭಿ ಅವ್ನು ತಿನ್ನಲ್ಲ, ಬರಲ್ಲ. ಯಪ್ಪ ನೋಡ್ತಾ ಇರ್ತಾರ ಅಂಕಲ್ ತಿನ್ನ ಬಿರಿಯಾನಿ ನೋಡಿ, ಅಂಕಲ್ ಬಿರಿಯಾನಿ ತಿಂತಾರೆ ಅಂತ ಅವರು. ಬನ್ನಿ ಗೈಸ್ ತಿನ್ನ ಬಿರಿಯಾನಿನ ಗೈಸ್. ಇವಾಗ ಶಿವಮೊಗ್ಗದ ಫೇಮಸ್ಸು ಸೂಪರ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿದೆ, ಫಸ್ಟ್ ನೀವು ತಿನ್ಬಿಟ್ಟು ನಿಮ್ಗೆ ಟೇಸ್ಟ್ ಹೇಳ್ತೀನಿ ರೀ. ಸಾಕಾಗೈತೆ ಗೈಸ್, ತುಂಬ ಚೆನ್ನಾಗೈತೆ. ಮಾಡಿದ್ದು ಇವರೇ ಅಡುಗೆನ. ಅವ್ರು ವೀಡಿಯೋ ಬರೋಕ್ಕೆ ನಾಚಿಕೆ ಬರ್ಕೋತಾರೆ ಅಷ್ಟೇ. ಅದೇ ಸೂಪರ್ ಬರೀ ಬ್ರೋ, ಸಾಕಾಗೈತೆ, ತುಂಬ ಚೆನ್ನಾಗೈತೆ, ಅಲ್ಟಿಮೇಟ್ ಆಗೈತೆ. ಬರೀ ಒಂದು ಅರ್ಧ ಗಂಟೆ ಮಾಡ್ಬಿಟ್ರು ಗೈಸ್. 1 ಅವರ್, ಅರ್ಧ ಗಂಟೆ 1 ಅವರ್ ಮಾಡ್ಬಿಟ್ರು, ಸಾಕಾಗ ಮಾಡಿದ್ರು. ನನಗೆ ಅಂತ ವೆಜ್ ಮಾಡ್ಬಿಟ್ಟಿದ್ದಾರೆ ದಾಲ್ ಕಿಚಡಿ. ಟೇಸ್ಟ್ ಮಾತ್ರ ಅಲ್ಟಿ ಆಗಿದೆ, ತುಂಬ ಚೆನ್ನಾಗಿದೆ. ಸಚಿನ್ ಬ್ರೋ ಕೂಡ ಮನೆಗೆ ಹೋಗ್ತಿದ್ದಾರೆ ನಮ್ಮನ್ನ ಬಿಟ್ಬಿಟ್ಟು. ಹೆಂಗಿತ್ತು ಬ್ರೋ ನಮ್ಮ ಜೊತೆ 2 ಡೇಸ್ ಸ್ಪೆಂಡ್ ಮಾಡಿದ್ದು? ಸಖತ್ ಎಕ್ಸ್ಪೀರಿಯನ್ಸೇಬಲ್, ಸಖತ್ ಮೆಮೊರೇಬಲ್ ಆಗಿತ್ತು. ಅಂಡ್ ಒನ್ಸ್ ಅಗೇನ್ ಬ್ರೋ, ಬಟ್ಟೆ ತೆಗೆದಿಟ್ಬಿಡ್ತೀನಿ. ನಮಗೆ ಡೆಟಾಲ್ ಸ್ಮೆಲ್ಲಲ್ಲಿ ಮಾತು ಬರ್ತಿಲ್ವಾ? ಇರೋದೆಲ್ಲ ಗಂಟ್ಲಿಗೆ ಬರ್ತಿತ್ತು ಗೈಸ್. ನಾವು ಇದಕ್ಕೆ ಹೋಗಿದ್ವಿ, ಟ್ರೆಕ್ಕಿಂಗ್ ಹೋಗಿದ್ವಲ್ಲ, ಅವಾಗ ಡೆಟಾಲ್ ಹಾಕೊಂಡಿದ್ವಿ ಬಟ್ಟೆಗಳ. ಸರಿ ಲೀಚ್ ಹತ್ಬಾರ್ದು ಅಂತ. ಸೊ ಫುಲ್ ನನ್ನ ಗಾಡಿ ಡಿಕ್ಕಿ ಎಲ್ಲ ಬರೀ ಡೆಟಾಲ್ ಸ್ಮೆಲ್ಲೇ ಬರ್ತಿದೆ. ಅದಕ್ಕೆ ಬಟ್ಟೆಗಳು ತೊಗೊತಾರೆ ಅವ್ರ ಬಟ್ಟೆಗಳು. ಅವ್ರು ತೊಗೊಂಡಾದ್ಮೇಲೆ ಅವ್ರು ಹೊರಡ್ತಾರೆ ಮನೆಗೆ. ಸೊ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ನಮಗೆ ಫಾಲ್ಸ್ ತೋರಿಸಿದ್ದೀರಾ, ಸೇಫಾಗಿ ಕರ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಸೇಫಾಗಿ ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ನಂಗೊಂದು ಮೆಸೇಜ್ ಹಾಕಿಲ್ಲ, ಎಷ್ಟೊತ್ತಿಗೆ ಹೋದ್ರೂ ಪರವಾಗಿಲ್ಲ ಒಂದು ಕಾಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ತುಂಬ ಎಕ್ಸ್ಪ್ಲೋರ್ ಮಾಡೋಣ ಇನ್ನು.
ಗೈಸ್ ಮೇಘಾಲಯ ಇದೆ, ಮಹಾರಾಷ್ಟ್ರ ಇದೆ, ಇದೆಲ್ಲ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಈ ತರ ಒಂದು ಯಾರು ಮಾಡಿರಲ್ಲ ಅಂತದೆಲ್ಲ ಮಾಡಕ್ ಬ್ರೋ ಪ್ಲಾನ್ ಮಾಡಿದ್ದಾರೆ. ಅಲ್ಲ ನೀವು ಅದನ್ನ ಶೇರ್ ಮಾಡ್ಬಿಟ್ಟು ಎಲ್ರಿಗೂ ಇದು ಕಳಿಸ್ಬೇಕು ನೋಡ್ರಿ ಅಂತ, ಅವಾಗ ನಮ್ಗೆ ಇನ್ನು 9 ಬರುತ್ತೆ. ಮೇಘಾಲಯದಲ್ಲಿ ಇವಾಗ ಏನ್ ತೋರಿಸಿದ್ದು ಇದಕ್ಕಿಂತ ಎಲ್ಲ ನೆಕ್ಸ್ಟ್ ಲೆವೆಲ್ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವ್ಲಾಗ್ನ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ನಮ್ಮ ಜೊತೆ ಇದ್ದಿದ್ದಕ್ಕೆ ಹ್ಯಾಪಿ ಆಗಿತ್ತು ಅಲ್ವಾ? ಬೇಜಾರಾಗಿದೆ ಬಿಟ್ಟು ಹೋಗಕ್ಕೆ, ಬಟ್ ಹಂಗೆ ಜೊತೆಗೆ ಇರಕ್ಕಾಗಲ್ಲ. ನಾವಿಬ್ರು ಲವರ್ ಜೊತೆಗೆ ಇಲ್ಲ ನಮ್ಗೂ ಲವರ್ ಇಲ್ಲ ಬ್ರೋ. ಇಲ್ಲ ಬ್ರೋ, ಹಂಗೂ ಇಲ್ಲ ನನಗೆಲ್ಲ ಬ್ರೋ ಅವ್ರೆ. ಹಂಗಾಗಿ ಹುಷಾರಾಗಿ ಸೇಫ್ ಆಗಿ ಹೋಗಿ. ಖಂಡಿತ 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 ನೆಕ್ಸ್ಟ್ ಮೀಟ್ ಮಾಡೋಣ. ಖಂಡಿತ ಮೀಟ್ ಮಾಡಿದ್ರೆ ಇನ್ನು ಸೈಕಾಗಿ ಮೆಮೊರೇಬಲ್ ಮಾಡೋಣ. ಖಂಡಿತ ಬ್ರೋ, ಸಿಗೋಣ. ಬಾಯ್. ಸೊ ಗಾಯ್ಸ್, ಈಗ ಬೆಂಗಳೂರಿಗೆ ವಾಪಸ್ ಹೊರಡ್ತಿದ್ದೀವಿ. ಲೇಕಿ ಗಾಡಿ ಓಡಿಸ್ತೀಯಾನೆ. ಸೊ ನಾನು ಇವಾಗಿಂದ ಆರಾಮಾಗಿ ಸ್ಲೀಪ್ ಮಾಡ್ತೀನಿ. ಸೊ ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಮೀ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್, ಟಾಟಾ.